ನೀವು ಕಾನೂನಲ್ಲಿ ನಿಮ್ಗೆ ಅವಕಾಶ ಇದೆ. ನೀವು ಅದಕ್ಕೇನಂತೆ ಸೂಕ್ತ ಭದ್ರತೆಯನ್ನು ತಗೊಂಡು ವಸೂಲಾತಿ ಮಾಡುವಂಥ ಕೆಲಸಗಳ ಮಾಡಿ. ಅಲ್ಲ, ಅದನ್ನು ಅವ್ರನ್ನೇ ಈಗ ಅದಕ್ಕೆ ನಿಮ್ಮ ಮುಖಾಂತರ ಅವ್ರು ಕೇಳ್ತಾ ಇದ್ದೀನಿ, ಯಾಕೆ 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 ನೀವು ವಸೂಲು ಮಾಡ್ತಾ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ. ಹಾಂ, ಅಲ್ಲ, ಇವ್ರಿಗೆ ಆಗಲಿಲ್ಲ ಅಂದರೆ ಇವ್ರಿಗೆ ಅವರೇ ಹೋಗಿ ವಸೂಲಿ ಮಾಡೋಕೆ ಆಗ್ತಿಲ್ಲ ಅಂತ ಆ ಥರದ್ದು ಏನಾದ್ರು ಆತಂಕ ಇದ್ದರೆ ಅವರು ಆ ಥರ ಹೋಗಲಿ, ಅವಕಾಶ ಇದೆಯಲ್ಲ, ಮಾಡ್ಬೋದು. ಹಾಂ, ಎಲ್ಲ ರೀತಿಯಲ್ಲೂ ಇದನ್ನೇ ಈ ತಾರತಮ್ಯ ನೀತಿಗಳನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ನೀವು ಮೈಸೂರು ನಗರದ ನೀವು ಅಭಿವೃದ್ಧಿ ದೃಷ್ಟಿ ತಮ್ಮಲ್ಲಿದ್ದರೆ ಅದಕ್ಕೆ ನೀವೇನು ಮಾಡಬೇಕು, ಅಧಿಕಾರಿಗಳು ಎಲ್ಲರ ಹತ್ರನೂ ವಸೂಲಿ ಮಾಡುವಂಥ ಕೆಲಸ. ನೀವು ಎಲ್ಲರಿಗೂ ಏನು ಕೊಡ್ತಾ ಇದ್ದೀರಿ ಮೂಲಭೂತ ಸೌಕರ್ಯ, ಅಲ್ಲಿಂದ ಮೂಲಭೂತ ಸೌಕರ್ಯ ಕೊಟ್ಟವರಿಗೆ ಏನು ಅವರಿಂದ ನೀವು ತೆರಿಗೆಗಳನ್ನು ವಸೂಲಿ ಮಾಡಬೇಕು, ಅದನ್ನು ಮಾಡಬೇಕಾಗಿರೋ ನಿಮ್ಮ ಕೆಲಸನೇ ಅಂತಾನೆ ಹೇಳ್ತಾರೆ ಇದ್ದೀನಿ. ಮತ್ತೆ ಅಲ್ಲಿ ಲೀಕೇಜ್ ಕೂಡ ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಈಗ ನೆನ್ನೆನೋ ಬಂದು ಒಂದು 3 ಲೀಕೇಜ್ ಮಾಡೋರೆ. 2 ತಿಂಗಳಿಂದ ಅವ್ರನ್ನ ಹೋರಾಟ ಮಾಡಿ ಜನ ಏನು ಹೇಳ್ತಾರೆ, ಲೀಕೇಜ್ ಆಗಿ ಇಷ್ಟೊಂದು ನೀರು ಹೋಯ್ತಾ ಇದೆ, ನಮ್ಗೆ ಯಾಕೆ ಕುಡಿಯೋಕ್ಕೆ ಬರ್ತಾ ಇಲ್ಲ ನೀರು. ಅದು ಪುಲ್ಕೇಶ್ವರ ರೋಡಲ್ಲಿ ಮೇನ್ ರೋಡ್ ಎನ್ ಆರ್ ಬೋಲಾಗ್ ಹೋಯ್ತದಲ್ಲ, ಅಲ್ಲಿಂದ ಲೀಕೇಜ್ ನೋಡಿ ನಮಗೆ ತುಂಬ ಕ್ವಶನ್ ಮಾಡ್ತಾ. ಈವನ್ ಯು ಜಿ ಡಿಗೂ ಅಷ್ಟೇ, ಇವತ್ತು ಫೋನ್ ಮಾಡಿದ್ರೆ ಯು ಜಿ ಡಿಗೆ 2 ದಿನ ಬೇಕು ಅವ್ರು ಬರಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ. ನಮ್ಮ ಮನೇಲಿ ನಮ್ಮ ತಂದೆ ನನ್ನ ತಮ್ಮನ್ನ 4 ದಿನ ಅಡ್ಮಿಟ್ ಮಾಡಿದ್ದೀನಿ ಮಿಷನ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಕುಡಿಯೋ ನೀರಿಗೆ ಯು ಜಿ ಡಿ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ. ಅಲ್ಲಿ ಜೆಟ್ಟಿಂಗ್ ಮಿಷಿನ್ ಇಲ್ಲ, ಜೆಟ್ಟಿಂಗಲ್ಲಿ ಪೈಪ್ ತಗೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ಯಾವುದೋ ಬೇರೆ ವಾರ್ಡಿಂದ ಜೆಟ್ಟಿಂಗ್ ತರಬೇಕು ಅಂತಾರೆ. ಇದೇ ಸಮಸ್ಯೆ, ಮೇಂಟೆನೆನ್ಸ್ ಫುಲ್ ಹದಗೆಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ನೀರಿನ ಟ್ಯಾಂಕ್ ಬಂದ್ಬಿಟ್ಟಿದ್ದೇನೆ, ಬರೀ ಒಂದು ತಿಲಕ್ ನಗರಕ್ಕೆ 20% ಮಾತ್ರ ಆಗ್ತಾ ಇರೋದು. ಯಾಕೆ ಅಂದರೆ ಅದು ನಮಗೆ ನೇರ ಪೈಪ್ಲೈನ್, ನಾವು ಕಳೆದ ಬಾರಿ ಇದ್ದಾಗ ಅದಕ್ಕೊಂದು 90 ಲಕ್ಷ ತಂದಿದ್ದ ವಾಡಿ ವಿಲಾಸಿಂದ ತಿಲಕ್ ನಗರಕ್ಕೆ ಪೈಪ್ಲೈನು, ವಾಟರ್ ಪೈಪ್ಲೈನ್ ಮತ್ತು ಸಂಪಿಗೆ. ಆ ಸಂಪೊಂದು ಕೆಲಸ ಆಗಲಿಲ್ಲ. ಅದರಿಂದ ಏನಾಗುತ್ತೆ, ಅಲ್ಲಿ ಏನು ಟ್ಯಾಂಕ್ ಇದೆ ಅದು ಪುಲಕೇಶಿ ರೋಡಿಂದ 18ನೇ ಕ್ರಾಸ್ ಮಾತ್ರ ಆಗ್ತಾ ಇರೋದು ಹೊರತು ಇನ್ನು 75 ಭಾಗಕ್ಕೆ ಟ್ಯಾಂಕ್ ನೀರು ಯೂಸೇಜ್ ಆಗ್ತಾ ಇಲ್ಲ. ಅದು ಅಷ್ಟೊಂದು ಹೋರಾಟ ಮಾಡಿದರೂ ಕೂಡ ನಮಗೆ ನೀರೊಂದು ವ್ಯವಸ್ಥೆ ಸರಿಯಾಗಿ ಆಯ್ತಾ ಇಲ್ಲ ಅಂತ ಈ ಮುಖಾಂತರ